ಶಿಷ್ಯನಾದ ಈ ಪರಶುರಾಮನಿಗೆ ಸಂಗ್ರಾಮ ಹೋರಾಟ ಹೊಸತೇನೂ ಅಲ್ಲ. ನನ್ನ ಹುಟ್ಟಿನಿಂದ ತೊಡಗಿ ಇಂದಿನವರೆಗೆ ಜೀವನದಲ್ಲಿ ನಾನು ಅಳವಡಿಸಿಕೊಂಡ ಧ್ಯೇಯಧೋರಣೆ ಹಾಗೇ ನಿರ್ಧಾರ ಕೆಲವೊಮ್ಮೆ ಸಮಾಜಕ್ಕೆ ಅತಿರೇಕ ಅಂತ ಕಂಡರೂ ಅಂಶಾವತಾರಿಯಾದ ನಾನು ಧರ್ಮವನ್ನು ತಿದ್ದುವುದಕ್ಕಾಗಿ ಲೋಕಕ್ಕೆ ಕ್ಷೇಮವನ್ನು ಒದಗಿಸುವುದಕ್ಕಾಗಿ ಚಿಂತಿಸುತ್ತಾ ಇದ್ದವ. ಯಾವನೋ ಲೋಕಕ್ಕೆ ಶಾಸನವನ್ನು ವಿಧಿಸಿದನೋ ಅಂಥ ಭೃಗು ಮಹರ್ಷಿ ವಂಶಾನ್ವಯ ನಮ್ಮದು. ತಂದೆಯಾದ ಜಮದಗ್ನಿ ಋಷಿಗಳ ಆಶೆಯನ್ನು ನೆರವೇರಿಸುವುದಕ್ಕಾಗಿ ಒಂದು ಹಂತದಲ್ಲಿ ಮಾತ್ರ ಹಂತಕನೆಂಬಂತಹ ಅಪವಾದವೂ ನನಗೆ ತಗಲಿತು. ಆದರೆ ಸಂಕಲ್ಪ ಮಾತ್ರದಿಂದಲೇ ಈ ಪ್ರಪಂಚದಲ್ಲಿ ಮಂತ್ರದೃಷ್ಟಾರರಾದ ಋಷಿಗಳು ಏನನ್ನೂ ಸಾಧಿಸಬಲ್ಲರು ಎಂಬುದಕ್ಕೆ ನನ್ನ ತಂದೆಯ ಅನುಗ್ರಹವೇ ನನ್ನ ತಾಯಿಯ ಜೀವದಾನಕ್ಕೆ ಕಾರಣವಾಯಿತು. ಆ ನಂತರ ಹೈಹಯ ವಂಶದವರು ಅಹಂಕಾರಿಗಳಾಗಿ ಬ್ರಾಹ್ಮಣ್ಯವನ್ನೇ ವಿರೋಧಿಸತೊಡಗಿ ವರ್ಣ ವೈಷಮ್ಯದಿಂದ ಮುಂದುವರಿದಾಗ ದತ್ತಾತ್ರೇಯಾನುಗ್ರಹದಿಂದ ಪರಿವೇಷ್ಟಿತನಾದ ಕಾರ್ತವೀರ್ಯ ಬ್ರಹ್ಮಸ್ವವನ್ನು ಅರ್ಥಾತ್ ನಮ್ಮ ಆಶ್ರಮದ ನನ್ನ ಅಪ್ಪನ ದೇನುವನ್ನು ಅಪಹರಿಸಿದ ಕಾರಣ ಸಂಧಾನವನ್ನೊಡಂಬಡದ ಅವನನ್ನು ದರ್ಬೆ ಹಿಡಿಯುವ ಕೈಯಲ್ಲೇ ದಂಡವನ್ನು ಅಂದರೆ ಪರಶುವನ್ನು ಹಿಡಿದು ಸಂಹಾರ ಮಾಡಬೇಕಾಯಿತು. ಕ್ಷತ್ರಿಯ ಕುಲ ಕುಠಾರ ಎಂಬ ಅನ್ವರ್ಥನಾಮವೂ ನನಗೆ ಒದಗಿತು. ತಂದೆಯಾದ ಕಾರ್ತವೀರ್ಯನ ಸಾವಿನಿಂದ ಕ್ರೋಧಗೊಂಡಂತಹ ಹೈಹಯರು ನನ್ನ ತಂದೆಯನ್ನು ಕೊಲೆಗೈದರು. ಭೀಷಣವಾದ ಅವರ ಕೃತ್ಯದಿಂದ ರೊಚ್ಚಿಗೆದ್ದ ನಾನು ಈ ಲೋಕದಲ್ಲಿ ಯಾವನೇ ಕ್ಷತ್ರಿಯನಾದರೂ ಇರಬಾರದು ಎಂಬುದಾಗಿ ನಿರ್ಧಾರ ಕೈಗೊಂಡು ಗಂಡು ಕೊಡಲುದಾರಿಯಾಗಿ 21 ಆವರ್ತಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯ ಸಂಹಾರವನ್ನು ಮಾಡಿ ಭೂಮಿಯನ್ನು ಕಾಶ್ಯಪನಿಗೆ ದಾನವಿತ್ತೆ. ಆ ನಂತರ ಋಷಿಗಳೆಲ್ಲ ಹೇಳಿದರು, ಬ್ರಾಹ್ಮಣ್ಯಕ್ಕೆ ಈ ದಾರಿ ಸರಿಯಲ್ಲ. ನನಗೂ ಹಾಗೆ ಅನ್ನಿಸಿತು. ಎಲ್ಲಿಯ ರಕ್ತಪಾತ, ಎಲ್ಲಿಯ ಋಷಿಜೀವನ ಸರಿ, ದತ್ತ ಮಾಡಿದ ನೆಲದಲ್ಲಿ ನಾನಿರಬಾರದು ಎಂಬುದಕ್ಕಾಗಿ ಮಹೇಂದ್ರ ಪರ್ವತಕ್ಕೆ ಹೋಗಿ ನನ್ನದೇ ಆದ ಭೂಮಿ ಮಾಡಬೇಕೆಂಬ ಸಂಕಲ್ಪದಿಂದ ಪವಿತ್ರ ಕ್ಷೇತ್ರವಾದ ಗೋಕರ್ಣದಿಂದ ಕೊಡಲಿಯನ್ನು ಬಿಸುಡುವುದರ ಮೂಲಕ ಕನ್ಯಾಕುಮಾರಿಯವರೆಗೆ ವಿಸ್ತಾರವಾದ ಕೇರಳವನ್ನು ಸ್ಥಾಪಿಸಿದ್ದಾಯಿತು. ಇದನ್ನು ಪರಶುರಾಮ ಸೃಷ್ಟಿ ಅಂತ ಗೌರವಿಸಿದಾಗ ನನ್ನದೂ ಒಂದು ಸೃಷ್ಟಿಯಾಯಿತಲ್ಲ ಎಂಬ ಸಮಾಧಾನವೂ ಸೇರಿತು. ಇನ್ನು ನಿವೃತ್ತಿ ಜೀವನವನ್ನು ನಡೆಸೋಣ ಅಂತ ಇದ್ದಾಗ ಕಾಲವೂ ಕಳೆಯಿತು. ಕೃತಯುಗ ಹೋಯಿತು, ತ್ರೇತಾಯುಗ ಬಂತು. ಆ ಕಾಲದಲ್ಲಿ ರಾಮನಲ್ಲಿ ಪರಸ್ಪರ ಎದುರಾದಾಗ ವೈಷ್ಣವ ಶಕ್ತಿಯನ್ನು ಕೊಟ್ಟುದ್ದಾಯಿತು. ಈಗ ಈ ದ್ವಾಪರದಲ್ಲಿ ನೆಮ್ಮದಿಯಾಗಿರುವೇಣ ಅಂತ ವಿಚಿಸುವಷ್ಟರಲ್ಲಿ ಶಿಷ್ಯನಾದ ಶೈಕ್ಯಾವತ್ಯನ ಮೊರೆಯನ್ನು ಕೇಳಿ ಧಾವಿಸಿದಾಗ ಅಂಬೆಯ ಪ್ರಕರಣ ನನ್ನ ಮುಂದೆ ಮಂಡಿಸಲ್ಪಟ್ಟಿತು. ಯೋಚಿಸುವುದು ನಾನು, ಎಲ್ಲಿಯ ಅಂಬೆ, ಎಲ್ಲಿಯ ಪರಶುರಾಮ? ನಿವೃತ್ತಿ ಜೀವನದಿಂದ ಲೋಕ ಕಲ್ಯಾಣವನ್ನು ಮಾಡುವ ಋಷಿಯಾದ ನನಗೆ ಈ ಸಾಂಸಾರಿಕವಾದಂತಹ ಆಶೆ ಅಮಿಷಗಳು ಉಂಟೆ. ಆದರೆ ಇಲ್ಲೊಂದು ವಿಶೇಷತೆ ಇದೆ. ಅಂಬೆ ದೂರಿದಂತಹ ಅಪರಾಧಿ ಸ್ಥಾನದಲ್ಲಿರುವವ ನನ್ನ ಪ್ರಿಯ ಶಿಷ್ಯನಾದಂತಹ ದೇವವ್ರತ. ಸದ್ಯ ಭೀಷ್ಮನಾಮಾಂಕಿತನಾದ ಆತ ಅಂಬೆಯನ್ನು ಮದುವೆಯಾಗುತ್ತೇನೆ ಎಂದು ತಂದಿದ್ದಾನೆ, ನಿರಾಕರಿಸಿದ್ದಾನೆ ಎಂಬುದಾಗಿ ಅಂಬೆಯಿಂದ ಬಂದ ದೂರು. ಅಂಬೆಯ ಬಗ್ಗೆ ಯೋಚಿಸುವಷ್ಟರಲ್ಲೇ ಸಂಶಯ ಮೂಡುತ್ತಾ ಉಂಟು. ಯಾವ ಹೆಣ್ಣಾದರೂ ಕೂಡ ತಾನು ಅಪರಾಧಿ ಅಂತ ಸಾರುವುದಿಲ್ಲ. ತ್ರಿಕಾಲ ಜ್ಞಾನವುಳ್ಳ ನಾನು ಅಂಬೆಯಿಂದ ಅಪರಾಧ ಆಗಿದೆ ಎಂಬುದನ್ನು ನಿರ್ಧರಿಸಿದ್ದೇನೆ. ಆದರೆ ವಾದಸ್ಥಾನದಲ್ಲಿರುವವ ಶೈಕ್ಯಾವತ್ಯ, ದೂರನ್ನು ಕೊಟ್ಟವಳು ಅಂಬೆ. ಆದದ್ದು ಅಪರಾಧ ನನ್ನ ಶಿಷ್ಯನಿಂದ. ನನ್ನ ಶಿಷ್ಯನಿಗಾದಂತಹ ಅಪವಾದ ತೊಳೆದು ಹೋಗಬೇಕು. ಖಂಡಿತ ಭೀಷ್ಮ ನಿರಪರಾಧಿ. ಅಂಬೆಯ ಪ್ರಕರಣದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಪ್ರವೇಶಿಸಿದ್ದಂದಲೂ ತೊಡಗಿ ಅಂಬೆಯನ್ನು ತರುವಲ್ಲಿವರೆಗೆ ಅವನಿಂದ ಯಾವುದೇ ಅನ್ಯಾಯ ಅಕ್ರಮ ಆಗಲಿಲ್ಲ ಎಂಬುದು
ನನ್ನ ಅಂತಃಸಾಕ್ಷಿಗೆ ಅರ್ಥವಾಗಿದೆ. ಮಾಡಲೇನು? ಲೋಕದಲ್ಲೊಂದು ನಾಣ್ಣುಡಿ ಇದೆ, ಹಿರಿಯರಾದವರ ಆಚಾರ ಉಳಿದವರಿಗೆ ಮಾರ್ಗದರ್ಶನ, ಎತ್ತ ದೇವತರೋ ಜನ. ಹೌದು, ನಾವು ಮಾಡುವ ಅನುಷ್ಠಾನ ಹಾಗೆ ಆದರ್ಶಗಳು ಲೋಕಕ್ಕೆ ಅನುಕೂಲವಲ್ಲವೇ? ಇಂದು ಹಸ್ತಿನಾವತಿಯ ಚಕ್ರವರ್ತಿ ಪೀಠದ ಕುರುಕುಲದ ಸಿಂಹಾಸನ ರಕ್ಷಣೆಗೆ ತನ್ನ ಜೀವವನ್ನೇ ಮುಡಿಪಾಗಿಟ್ಟ ನನ್ನ ಶಿಷ್ಯ ಇಂದು ಅಂಬೆಯ ಮಾಧ್ಯಮದಲ್ಲಿ ಹೆಣ್ಣಿಗೆ ನೋವು ಮಾಡಿದ ಅಂತಾದರೆ ಅದು ಪರ್ಯಾಯವಾಗಿ ಗುರುವಾದ ನನಗೂ ತೊಂದರೆಯಲ್ವೇ? ಹಾಗಾಗಿಯೇ ಭೀಷ್ಮನನ್ನು ಎಚ್ಚರಿಸುತ್ತೇನೆ. ಭೀಷ್ಮನಿಗೆ ಅಂಬೆಯಲ್ಲಿ ಮದುವೆಯಾಗುವುದಕ್ಕೆ ಹೇಳುತ್ತೇನೆ. ಅವನನ್ನ ಹೇಳಿಕೆಯನ್ನು ನಿರಾಕರಿಸಿದರೆ ಅವನನ್ನು ಪರಾಜಿತಗೊಳಿಸಿಯಾದರೂ ಮದುವೆ ಮಾಡಿಸುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟಿದ್ದೇನೆ. ಭೀಷ್ಮ ಗಂಗಾಸುತ. ಹೌದು, ತ್ರಿಪಥಗಾಮಿನಿಯಾದಂತಹ ಗಂಗಾ ಭವಾನಿಯಿಂದ ಈ ಲೋಕಕ್ಕೆ ಮೈವಡೆದಂತಹ ಭೀಷ್ಮ ಇಂದು ನನ್ನನ್ನು ಎದುರಾಗಿಸುವುದು ಒಂದು ಹೆಣ್ಣಿನ ನೆವನದಿಂದ. ಅದಕ್ಕೊಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಯಾವ ಕುರುಚಕ್ರವರ್ತಿ 100 ಯಾಗವನ್ನು ಮಾಡಿ ಹರಿಯ ಸುದರ್ಶನ ಚಕ್ರದಿಂದ ತನ್ನ ದೇಹವನ್ನು ಅರ್ಪಿಸಿದನೋ ಅಂಥ ಕುರುಕ್ಷೇತ್ರ ನನಗೆ ಆಪ್ಯಾಯಮಾನವಾದುದು. 21 ಆವರ್ತಿ ಕ್ಷತ್ರಿಯರ ನಿರ್ನಾಮ ಮಾಡಿದಾಗ ನನ್ನ ಕೊಡಲಿಯನ್ನು ತೊಳೆದಾಗ ಅದು 5 ಮಡುಗಳಾಗಿ ತುಂಬಲ್ಪಟ್ಟಿತು. ಅದು ಶಮಂತಕ ಪಂಚಕ ಕ್ಷೇತ್ರ. ಅದು ಕುರುಕ್ಷೇತ್ರದಲ್ಲೇ ಇದೆ. ಕುರುವಂಶಕ್ಕೆ ಸಂಬಂಧಪಟ್ಟ ಭೀಷ್ಮ ಹಾಗೂ ನನ್ನ ನಡುವಿನಂತಹ ಜಿಜ್ಞಾಸೆ ಇಲ್ಲಿ ಪರಿಹಾರ ಆಗಬೇಕು. ಅಂಬೆಗೆ ನ್ಯಾಯ ಸಿಗುವುದಕ್ಕಿಂತಲೂ ಭೀಷ್ಮ ಹೇಗೆ ಏನು ಎಂಬುದು ಲೋಕಮುಖಕ್ಕೆ ಗುರುವಾದ ನನ್ನ ಮುಖದಿಂದಲೇ ಪ್ರಕಟವಾಗಬೇಕು. ಇದು ದೈವೇಚ್ಛೆ ಇರಬೇಕು. ಆದ ಕಾರಣವೇ ನನ್ನ ಶಿಷ್ಯನು ಭೀಷ್ಮನ ಸಹಾಧ್ಯಾಯಿಯಾದ ಅಕೃತವರ್ಣನಲ್ಲಿ ಸೂಚಿಸಿದ್ದೇನೆ. ನೇರವಾಗಿ ಹಸ್ತಿನಾವತಿಗೆ ಹೋಗು, ಭೀಷ್ಮನಿಗೆ ನನ್ನ ಸಂದೇಶವನ್ನು ತಿಳಿಸು. ಅಂಬೆಯನ್ನು ಮದುವೆಯಾಗುವುದಕ್ಕೆ ಗುರುವಿನ ಬಳಿಗೆ ಬಾಸಿಂಗವನ್ನು ಬಿಗಿದು ಮಧುವಣಿಗನಾಗಿ ಬರತಕ್ಕದ್ದು. ಇಲ್ಲವೇ ಗುರುವಿನಲ್ಲಿ ಯುದ್ಧಕ್ಕಾಗಿ ಧನುರ್ಧಾರಿಯಾಗಿ ಬರಬೇಕು. ಹೇಳು, ಈ ಸಂದೇಶವನ್ನು ತಿಳಿಸಿದ್ದೇನೆ, ನೋಡೋಣ.